ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ಒಂದು ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ವಿಚಾರ ಅಂತ ಹೇಳಿದರೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಕರ್ಮಕಾಂಡದ ಬಗ್ಗೆ ತಿಳಿಸ್ಲಿಕ್ಕೋಸ್ಕರನೇ ಈ ವಿಡಿಯೋ. ಸಂಪೂರ್ಣ ವಿಡಿಯೋ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆಯಾಗುವ ತನಕ ಈ ಒಂದು ವಿಡಿಯೋದ ಎಪಿಸೋಡನ್ನು ಬಿಡೋದಿಲ್ಲ, ಬಿಡೋ ಮಾತೇ ಇಲ್ಲ. ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ನ್ಯಾಯ ಸಿಗಬೇಕು. ಸರ್ಕಾರಕ್ಕೆ ಎಷ್ಟು ಮೋಸ ಮಾಡಿದ್ದಾರೆ, ಅಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳು ಎಂಥ ಕಿತ್ತೋದವರು, ಅಲ್ಲಿನ ಅಧಿಕಾರಿಗಳಿಗೆ ಮನುಷ್ಯತ್ವನೇ ಇಲ್ವಾ, ಅಲ್ಲಿನ ಅಧಿಕಾರಿಗಳಿಗೆ ಮಾನವೀಯತೆಯೇ ಇಲ್ವಾ, ಅಲ್ಲಿನ ಪುಡಾರಿ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಕೃತ್ಯಗಳ ಬಗ್ಗೆ ಇಂಚಿಂಚು ಸ್ಟೋರಿಯನ್ನು ಕೊಡಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಜಗಳೂರು ವಿಧಾನಸಭಾ ಕ್ಷೇತ್ರದ ಪಣಿಯಾಪುರ ಗ್ರಾಮದ ಕಲ್ಲಿನ ಕೋರೆಯ ಸ್ಟೋರಿ. ಏನಿದು ಪಣಿಯಾಪುರದ ರೋಡುಗಳು, ಮಲ್ಲಾಪುರದಿಂದ ಪಣಿಯಾಪುರಕ್ಕೆ ಹೋಗ್ತಕ್ಕಂಥ ಆ ರೋಡು, ಆ ಪಣಿಯಾಪುರದಿಂದ ಕೆಂಚಾಪುರಕ್ಕೆ ಹೋಗ್ತಕ್ಕಂಥ ಆ ರೋಡು, ಆ ಗುಂಡಿಗಳು, ಹಿಂದೆ ಏನು ಟಿಪ್ಪು ಸುಲ್ತಾನ್ ಅವರು ಆ ಸ್ಮಶಾನ ಅಂದರೆ ಏನು ಟಿಪ್ಪು ಡ್ರಾಪ್ ಅಂತ ಹೇಳ್ತಾ ಇದ್ರು ನೋಡಿ. ಬದುಕಿರ್ತಕ್ಕಂಥ ವ್ಯಕ್ತಿಗಳು ಅನ್ಯಾಯ ಮಾಡಿದರೆ, ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಕ್ಕಂಥ ಒಂದು ಪ್ಲೇಸಿಗೆ ಸುಸೈಡ್ ಪಾಯಿಂಟ್ ಅಂತ ಏನು ಹೇಳ್ತಾರಲ್ಲ, ಅಂಥ ಪಾಯಿಂಟ್ ರೆಡಿ ಮಾಡಿದ್ದಾರೆ ಕಣ್ರಿ ಈ ಪಣಿಯಾಪುರದಲ್ಲಿರ್ತಕ್ಕಂಥ ಕೆಲವು ಭ್ರಷ್ಟರು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು, ಕೆಲವು ಪುಡಾರಿ ಹುಡುಗರು, ಪುಡಾರಿ ರಾಜಕೀಯದಲ್ಲಿ ಸ್ವಲ್ಪವೂ ತಿಳುವಳಿಕೆ ಇಲ್ಲದ ವ್ಯಕ್ತಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು, ಕೃತ್ಯವನ್ನು ಮಾಡಿದರೆ ಅವರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ DVG ವಾಯ್ಸ್ ಕನಸು. ಹಾಗೂ ಅದನ್ನು ಮಾಡೇ ಮಾಡ್ತೀವಿ ಅನ್ನೋ ಒಂದು ಭರವಸೆ. ಈಗ ನಾನು ಹೇಳಿಕೊಟ್ಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದರೆ, ಪಣಿಯಾಪುರದಲ್ಲಿ ಊರಿಗೆ ಎಂಟ್ರೆನ್ಸ್ ಆಗಿ ಹೋಗ್ತೀವಿ. ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಆ ಜಾಗದಲ್ಲಿರ್ತಕ್ಕಂಥ ಆ ಒಂದು ಕೃತ್ಯ ನಡೆದಿರ್ತಕ್ಕಂಥ ಜಾಗದ ಮಾಲೀಕನ ಬಗ್ಗೆ ನಿಮಗೆ ಪೂರ್ಣ ವಿವರವನ್ನು ಕೊಡ್ತೀನಿ. ಏನಪ್ಪ ಪೂರ್ಣ ವಿವರ ಅಂತ ಹೇಳಿದರೆ, 6 ಎಕರೆ 20 ಗುಂಟೆ ಜಮೀನಿರ್ತಕ್ಕಂಥ ರವಿಕುಮಾರ ಎಂಬುವವರ ಆಸ್ತಿಯಲ್ಲಿ ಪಕ್ಕದ ಕಲ್ಲು ಕೋರೆಯ ಒಂದು ಸಿಸ್ಟಮ್, ಕಲ್ಲು ಕೋರೆಯಿಂದ ಇರ್ತಕ್ಕಂಥ ಒಂದು ಬಂಡೆ, ಕಲ್ಲು ಕೋರೆಯಲ್ಲಿ ಬರ್ತಕ್ಕಂಥ ಗಲೀಜು, ಅಂದರೆ ಏನು ಇವ್ರಿಗೆ ಬೇಕಾಗಿರ್ತಕ್ಕಂಥ ಐಟಮನ್ನು ತೊಗೊಂಡು ಇನ್ನು ಉಳಿದಿರ್ತಕ್ಕಂಥ ಐಟಮನ್ನು ಇವರ ಜಾಗಕ್ಕೆ, ಅಂದರೆ ರವಿಕುಮಾರ್ ಅವರ ಜಾಗಕ್ಕೆ ಹಾಕಿ ಆ ಜಾಗವನ್ನೇ ಸರ್ವನಾಶ ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ಕಲ್ಲಿನ ಕೋರೆಯ ಪರ್ಮಿಷನ್ ತಗೋಬೇಕು ಅಂತ ಹೇಳಿದರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಇಂಪಾರ್ಟೆಂಟ್ ಆಗಿರ್ತಾರೆ. ಅದು ಆ ಗ್ರಾಮದ ಸ್ವತ್ತು ಆಗಿರೋದ್ರಿಂದ ಅಲ್ಲಿನ RI, VA, PDO ಸಂಬಂಧಪಟ್ಟಿರ್ತಕ್ಕಂಥ ಮತ್ತೆ ಉಳಿದ ಎಲ್ಲ ಅಧಿಕಾರಿಗಳು ಇದನ್ನು ಕೇಳಲೇಬೇಕಾದಂಥ ಸ್ಟೋರಿ ಅಲ್ವಾ. ನೋಡಿ, ಅದು ಯಾವ್ಯಾವ ನಮೂನೆ ಗುಂಡಿ ಇದೆ ಸ್ವಾಮಿ. 150ರಿಂದ 200 ಅಡಿ ಆಳ. ಲೆಫ್ಟಿಗೆ ಬಿದ್ರೂ ಗೋವಿಂದ, ರೈಟಿಗೆ ಬಿದ್ರೂ ಗೋವಿಂದ ಅನ್ನೋ ಪರಿಸ್ಥಿತಿಯಲ್ಲಿ ಆ ಒಂದು ಪ್ಲೇಸ್ ಇದೆ. ನಾನು ಸಹ ಇವತ್ತೇ ನೋಡಿದ್ದು. ಇವರು ಆ ರವಿಕುಮಾರ್ ಎಂಬ ವ್ಯಕ್ತಿಗೆ ಮೋಸ ಮಾಡಿರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಅಧಿಕಾರಿಗಳು ಏನು ಹೊಟ್ಟೆಗೆ ಏನು ತಿಂತಾರೆ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. ಯಾಕೆ ಅಲ್ಲಿ ಇರ್ತಕ್ಕಂಥ ಮನುಷ್ಯರು ಪ್ರಜಾಪ್ರಭುತ್ವದ ಅಥವಾ ವೋಟ್ ಹಾಕಿಲ್ವಾ ಅಲ್ಲಿರ್ತಕ್ಕಂಥ ವಿಧಾನಸಭೆಯ ಅಭ್ಯರ್ಥಿಗೆ. ಈಗ ದೇವೇಂದ್ರಪ್ಪನವರಿದ್ದಾರೆ, ಅದಕ್ಕಿಂತ ಮುಂಚೆ ರಾಮಚಂದ್ರಪ್ಪನವರಿದ್ದರು MLA. ಆ ರಾಮಚಂದ್ರಪ್ಪ ಇದ್ದಾಗ ಆಗಿರ್ತಕ್ಕಂಥ ಘಟನೆ ಆಗಿದ್ರೂ ಅವರನ್ನು ಸೇರಿಸಿ ಮಾಡಬೇಕಾಗುತ್ತೆ. ಈಗ ದೇವೇಂದ್ರಪ್ಪರಿದ್ದಾಗ ನಡೀತಾ ಇರ್ತಕ್ಕಂಥ ಒಂದು ಕೋರೆ ವಿಚಾರವಾಗಿ ಅವರನ್ನು ಸಹ ಶಾಮೀಲ್ ಮಾಡಬೇಕಾಗುತ್ತೆ. ಇಲ್ಲಿ ಬಡವರ ರಕ್ತ ಇರುವಂಥ ಕೆಲಸ ಕಣ್ರಿ ಅದು. ಇವತ್ತು ಆ ಕಲ್ಕೋರೆ, ಆ ಗುಡ್ಡಗಳನ್ನೆಲ್ಲ ಸವಿಸ್ತಾ ಇದ್ದಾರಲ್ಲ, ಏನು ಇವ್ರ ಅಪ್ಪನ ಆಸ್ತಿನ ಅದು?
ಹಿಂದೆ ರಾಜರ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಜಾಗ ಕಂಡ್ರಿ ಅದು. ಅಲ್ಲಿ ಕೆರೆ ಇದೆ ಸ್ವಾಮಿ, ಎಲ್ಲ ಬತ್ತಿ ಹೋಗಿದೆ. ದನ ಕರುಗಳು, ಜಾನುವಾರುಗಳು, ಹಸು ಎಮ್ಮೆ ಕುರಿಗಳು ಸಾಕಿರ್ತಕ್ಕಂಥ ರೈತರು ಅಲ್ಲಿ ನೀರು ಕುಡಿಸಕ್ಕಂತ ಇಟ್ಕೊಂಡಿರ್ತಕ್ಕಂಥ ಒಂದು ಕೆರೆಯನ್ನೂ ಸಹ ಮುಚ್ಚಿ ಅಲ್ಲಿ ಸಹ ಈ ಗಣಿಯನ್ನು ಅಂದರೆ ಈ ಕಲ್ಲು ಗಣಿಯನ್ನು ಕಂಡುಹಿಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಇನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಅಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಇನ್ನು ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ. ಅಲ್ಲಿ ಏನಾದರೂ ಸ್ವಲ್ಪ ಆಯ ತಪ್ಪಿ ಕೆಳಗಡೆ ಬಿದ್ದ ಅಂತ ಹೇಳಿದರೆ ಎದ್ದು ಬರೋದು ಹಿಸ್ಟ್ರಿಯಲ್ಲೇ ಅಲ್ಲ ರೀ. ಒಂದು ಕಡೆಗೆ ಇವರ ಜಾಗವನ್ನು ಏನು ಈ ರವಿಕುಮಾರ್ ಎಂಬುವ ವ್ಯಕ್ತಿಯ ಜಾಗವನ್ನು ನುಂಗಿರೋದಲ್ದಲೆ, ಅಂದರೆ ಏನಲ್ಲೇನು ರವಿಕುಮಾರ್ ಅವರ ಹೆಸರಿಗಿರ್ತಕ್ಕಂಥ ಜಾಗದಲ್ಲಿ ಇವರು ಅಕ್ರಮವಾಗಿ ಏನು ರವಿಕುಮಾರ್ ಅವ್ರ ಜಾಗ ಇಲ್ಲಿದೆ, ಅದರ ಪಕ್ಕಕ್ಕೆ ಒಂದು ಮರ ಇದೆ. ಆ ಮರದ ಪಕ್ಕದಲ್ಲಿ ಸುಮಾರು 100-150 ಅಡಿ ಆಳ ಆ ರವಿಕುಮಾರ್ ಅವರ ಜಾಗದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಅವ್ರದ್ದೆಲ್ಲ ಪಾಣಿ ಇದೆ, ಆ ಒಂದು ದಾಖಲೆಗಳಿದ್ದಾವೆ. ಆ ಎಲ್ಲ ದಾಖಲೆಗಳನ್ನು ಬಿಟ್ಟು ಆ ಪಕ್ಕದಲ್ಲಿರ್ತಕ್ಕಂಥವ್ರು ಯಾವುದೋ ಲೀಸ್ಗೆ ಹಾಕಿಸ್ಕೊಂಡಿದ್ದಾರಂತೆ, ಅದು ಸಹ ವಾಲ್ಮೀಕಿ ಜನಾಂಗದ ಒಬ್ಬ ವ್ಯಕ್ತಿದು ಅಂತ ಆ ರವಿಕುಮಾರ್ ಅವರೇ ಹೇಳಿರ್ತಕ್ಕಂಥ ಒಂದು ವಿಡಿಯೋನೂ ಇದೆ. ಆ ವಿಡಿಯೋನೂ ಸಹ ನೋಡ್ಕೊಂಡು ಬನ್ನಿ. ಆದರೆ ಇಲ್ಲಿ ಏನು ಹರಪನಹಳ್ಳಿ ಹಾಗೂ ಹೊಸಪೇಟೆ, ವಿಜಯನಗರ ಜಿಲ್ಲೆ ಅಧಿಕಾರಿಗಳು ಲಂಚದ ಆಸೆಯಲ್ಲೇನಾದರೂ ಈ ಸರ್ಕಾರದ ಜಾಗವನ್ನು ಲೀಜಿಗೆ ಹಾಕಿದಾರಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಷ್ಟು ಆಳ ತೆಗೆದಿದ್ದಾರೆ ಈ ಸರ್ಕಾರಿ ಜಾಗವನ್ನು ಅಂತ ಹೇಳಿದರೆ ನಿಜವಾಗಿಯೂ ಹೊಟ್ಟೆ ಉರಿಯುತ್ತೆ ಕಣ್ರಿ, ನಿಜವಾಗಿಯೂ ಹೊಟ್ಟೆ ಉರಿಯುತ್ತೆ. ಇವರೇನೋ ಹೇಳ್ತಾರಲ್ಲ ಜನರು, ಒಂದು ಓಟಿಗೆ 1000, 2000, 3000ಕ್ಕೆ ಮಾರ್ಕ್ಗಳಂತ ಮತದಾರರೇ, ಎಚ್ಚೆತ್ತುಕೊಳ್ಳಿ. ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಹಣ ಎಲ್ಲಿಂದ ಬರುತ್ತೆ, ನೀವು ಹೆಂಗೆ ಟ್ಯಾಕ್ಸ್ ಕಟ್ತೀರಾ ಅಂತ ಕೇಳ್ತಿರಲ್ಲ, ಇಂಥ ಕೆಲಸ ಮಾಡಿಬಿಟ್ಟೆ ಕಣ್ರಿ ಅವರು ಭ್ರಷ್ಟರು ಬದುಕೊಳ್ಳೋದು. ಯಾಕೆ ರಾಜಕಾರಣಿಗಳಿಂದ ಅಡ್ಡಾಡೋ ಅಂಥ ವ್ಯಕ್ತಿಗಳಿಗೆ ಈ ಬುದ್ಧಿ ಬರೋದು? ಅದು ಬಿಟ್ಟರೆ ಈ ಜನಸಾಮಾನ್ಯ ಯಾರಾದರೂ ಹೋಗಿ ಹೊಡಿಲಿ ನೋಡಿ, ಅವನ ಮೇಲೆ ನೋಡಬೇಕು ಎಂತೆಂಥ ಫೋರ್ಸು, ಮತ್ತು ಅವರೇ ಗ್ರೇಟು ಅನ್ನೋ ಲೆವೆಲ್ನಲ್ಲೇ ಮೆರಿತಾ ಇರ್ತಾರೆ. ಇದನ್ನು ನಾನು ಸಾಮಾನ್ಯವಾಗಿ ಒಬ್ಬ ಡ್ರೈವರ್ ಕೆಲಸ ಮಾಡುವಂಥ ವ್ಯಕ್ತಿನೇ ಇವತ್ತು ಹಾಗಾಗಿದೆ ಪರಿಸ್ಥಿತಿ. ಅದಕ್ಕೋಸ್ಕರ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಒಂದು ಮಣ್ಣನ್ನಾದರೂ ಹೊಡಿತಾರೆ ಅಂತ ಹೇಳಿದ್ರು ಸಮೇತ, ಸರ್ಕಾರದ ಜಾಗ ಆಗಿರಲಿ, ನಿಮ್ಮ ಜಾಗ ಆಗಿರಲಿ, ಅಲ್ಲಿ ಒಂದು ಮಣ್ಣು ತೆಗಿತಾರೆ ಅಂದರೂ ಸಮೇತನೂ ನೀವು ಸರ್ಕಾರಕ್ಕೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನು ಕಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ಇಟ್ಕೊಂಡೇ ಹೊಡಿಬೇಕು. ಅಂಥದ್ರಲ್ಲಿ ಈ ಪಣಿಯಾಪುರ ಗ್ರಾಮದಲ್ಲಿ ಈ ಮಟ್ಟದಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದರೆ ಅಧಿಕಾರಿಗಳಿಗೆ ಎಷ್ಟು ಕೊಟ್ಟಿರ್ಬೋದು ಲಂಚ ಕೊಡಲಿಲ್ಲ ಅಂತ ಹೇಳಿದರೆ ಅಲ್ಲಿ ಕೆಲಸ ನಿಲ್ಲಿಸ್ಬಿಡ್ತಿದ್ರು. ಇವರು ಅಧಿಕಾರಿಗಳು ಎಷ್ಟು ಕೇಳ್ತಾರೋ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದಾರೆ ಅನಿಸುತ್ತೆ. 2023ರಿಂದ ಇಲ್ಲಿಯವರೆಗೂ ರವಿಕುಮಾರ್ ಕೊಟ್ಟಿರ್ತಕ್ಕಂಥ ದಾಖಲೆಗಳು ನೋಡಿ, ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, AC ಅವರಿಗೆ ಕೊಟ್ಟಿದ್ದಾರೆ, DC ಅವರಿಗೆ ಕೊಟ್ಟಿದ್ದಾರೆ, ಇನ್ಯಾರಿಗೆ ಕೊಡಬೇಕು? ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಆ ಜಿಲ್ಲೆಯ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಬಿಟ್ಟರೆ ಅವರಿಗಿಂತಲೂ ಸುಪ್ರೀಂ ಯಾರಿದ್ದಾರೆ? 3 ವರ್ಷಗಳು ಬೇಕಾ ಆ ಪ್ಲೇಸಿಗೆ ಹೋಗ್ಲಿಕ್ಕೆ? ಉಚ್ಚಂಗಿ ದುರ್ಗದ PDO ಏನು ಕತ್ತೆ ಕಾಯ್ತಾ ಇರ್ತಾರ? ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ RI ಏನು ಕತ್ತೆ ಕಾಯ್ತಾ ಇರ್ತಾನ? VI ಏನು ಕತ್ತೆ ಕಾಯ್ತಾ ಇರ್ತಾನ? ಇವ್ರನ್ನೆಲ್ಲ ಇಟ್ಕೊಂಡಿರೋದು ಯಾವುದಕ್ಕೆ? ಇವರೆಲ್ಲ ಎದುರಿಸಿ ಬೆದರಿಸಿ ಹಳ್ಳಿಯಲ್ಲಿರ್ತಕ್ಕಂಥ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಮೇಲೆ ಕೇಸ್ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಮ್ಮ ವಾಹಿನಿಯಿಂದಲೇ ಇದನ್ನೆಲ್ಲ ಮಾಡ್ತೀವಿ. ಅಲ್ಲಿ ನೋಡಿ ಅಧಿಕಾರಿಗಳು, ಅಲ್ಲಿ ಹೋಗಿ ನೋಡಿ, ಪ್ಲೇಸ್ ನೋಡಿ, ಒಂದು ಯಾವುದೇ ಆದೇಶ ಇಲ್ಲದಲೇ ಅಷ್ಟಕೊಂಡು ಸುಮಾರು 22 ಎಕರೆ ಜಾಗದಲ್ಲಿ ಮಾಡಿರ್ತಕ್ಕಂಥ ಅಕ್ರಮ ಒಂದು ಕಡೆಗಾದರೆ, ಇವನ ಸ್ವಂತ ಜಾಗದಲ್ಲಿ ಸ್ವಂತ ಹೊಲದಲ್ಲಿ ಮಾಡಿರ್ತಕ್ಕಂಥ ಕರ್ಮಕಾಂಡ ನೋಡಿ. ಈಗ ಇದು ರವಿಕುಮಾರ್ ಅವ್ರಿಗೂ ನ್ಯಾಯ ಸಿಗಬೇಕು. ಸರ್ಕಾರಿ ಜಾಗದಲ್ಲಿ ಭೂಗಳ್ಳತನಕ್ಕೆ ಮಾಡಿದಾರಲ್ಲ, ಇವರೇನು ಖದೀಮರು ಯಾರು ಮಾಡಿದ್ದಾರೆ ನೋಡಬೇಕು. ಅವ್ರಿಗೆ ಶಿಕ್ಷೆ ಆಗೋವರಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ನಮ್ಮ DVG ವಾಯ್ಸ್ ಸಿದ್ಧಾಂತವಾಗಿರುತ್ತದೆ. ಅದೇ ರೀತಿಯಾಗಿ ಇದು
ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಯಾಕೆ ಅಂತ ಹೇಳಿದರೆ ಸರ್ಕಾರದ ಜಾಗ ಯಾರು ಲೀಸ್ ಹಾಕಿಸ್ಕೊಂಡಿದ್ರು, ಎಷ್ಟಕ್ಕೆ ಹಾಕಿಸ್ಕೊಂಡಿದ್ರು, ಆ ದುಡ್ಡಿನ ಪೂರ್ತಿ ಡೀಟೇಲನ್ನು ಈಗಿರ್ತಕ್ಕಂಥ ಅಧಿಕಾರಿ ಪ್ರತಿ ಒಂದು ವಿಡಿಯೋವನ್ನು, ಪ್ರತಿಯೊಂದು ದಾಖಲೆಗಳನ್ನು, ಪ್ರತಿಯೊಂದು ವಿಚಾರವನ್ನು ತಿಳಿಸ್ಬೇಕು ಜನರಿಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮಾಡಿದ್ದೀನಿ. ಇದು ಒಬ್ಬರ ನೋವಲ್ಲ, ಇದು ಸಮಾಜದ ಜವಾಬ್ದಾರಿ, ಇದು ನಿಮ್ಮದೇ ಧ್ವನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ನಾವು ಬರ್ತೀನಿ. ಅಲ್ಲಿಯವರೆಗೂ ಇದರ ಸಂಪೂರ್ಣ ಡೀಟೇಲನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಪಣಿಯಾಪುರ ಗ್ರಾಮದ ಕರ್ಮಕಾಂಡ. ನಮಸ್ಕಾರ. ರವಿಕುಮಾರ್ ಅವರೇ, ಇವತ್ತು ನಾವು ನಿಮ್ಮ ಗ್ರಾಮದಲ್ಲಿದ್ದೀವಿ. ಇವತ್ತೇನು ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಹೊಲವನ್ನು ಅಕ್ರಮವಾಗಿ ಬೇರೆಯವರು ಒಡ್ಕೊಂಡಿದ್ದಾರೆ ಅಂತ ಹೇಳ್ತೀರಾ? ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ, ನಿಮ್ಮ ಹೊಲದಲ್ಲಿ ಯಾರು ಯಾಕೆ ಒಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ವೀಕ್ಷಕರೇ ನೀವು ನೋಡಿ. ರವಿಕುಮಾರ್ ಅವರೇ ಹೇಳಿ, ನಿಮ್ಮ ಹೊಲ ಎಷ್ಟು ಎಕರೆ ಇದೆ? ಅದು ಏನು ಪಿತ್ರಾರ್ಜಿತ ಆಸ್ತಿನ ಅಥವಾ ನೀವು ತೊಗೊಂಡಿರೋದಾ? ಇದು ಬಂದ್ಬಿಟ್ಟು 6 ಎಕರೆ 28 ಸೆಂಟ್ಸ್ ಬರುತ್ತೆ ಸರ್. ಇದು ಮುಂಚೆ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಇತ್ತು ಸರ್. ಈಗ ಹೊಸಪೇಟೆ ವಿಜಯನಗರ ಜಿಲ್ಲೆಗೆ ಸೇರಿದೆ ಸರ್. ಓಕೆ. ಹರಪನಹಳ್ಳಿ ತಾಲೂಕು ಉಚ್ಚೈಂದೂರು ಗ್ರಾಮದಲ್ಲಿ ಇದೆ ಸರ್. ಇದು ಉಚ್ಚೈಂದೂರು ಗ್ರಾಮ ಸರ್ವೆ ನಂಬರ್ ಸೇರುತ್ತೆ ಸರ್. 476/CL ನಾವು ನಿಂತಿದ್ದೀವಿ ಸರ್ ನಮ್ಮ ಜಮೀನಲ್ಲಿ. ಈಗ ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾರೆ ಸರ್. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ನಮಗೆ ಅವರು ಇಲ್ಲಿರ್ತಕ್ಕಂತಹ ಕ್ವಾರಿ ಓನರ್ಸ್ಗಳು ನಾವಿಲ್ಲಪ್ಪ ಪರ್ಮಿಷನ್ ತಗೊಂಡಿದೀವಿ, ಲೀಸ್ ತಗೊಂಡಿದೀವಿ ಅಂತಾರೆ ಸರ್. ಆಯ್ತು, ಅವ್ರು ಲೀಸ್ ತಗೊಂಡ್ಲಿ ಸರ್, ಪರ್ಮಿಷನ್ ಅವ್ರ ಹತ್ರ ದುಡ್ಡು ಐತೆ, ಅವ್ರ ಸರ್ಕಾರ ಅವ್ರು ಉಳ್ಳಂತವ್ರು ತಗಂತಾರೆ ಸರ್. ಅದು ಬೇಡ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು ಸರ್, ನಿಮ್ ಕಣ್ಣಿಗೆ ಕಾಣ್ತಾ ಇರ್ಬೋದು ಸಾಮಾನ್ಯ. ಇದಷ್ಟು ನನ್ನ ಜಮೀನ್ ಸರ್, ನಾನು ನಿಂತಿರ್ತಕ್ಕಂಥ ಸ್ಥಳ. ನೋಡ್ರಿ ಎಂತ ಗುಂಡಿಗಳೆಲ್ಲ ತೆಗೆದಿದ್ದಾರೆ. ಆ ಕ್ವಾರಿಗೆ ಬರ್ತಕ್ಕಂಥ ಎಲ್ಲ ತ್ಯಾಜ್ಯ ವಸ್ತು ಇರ್ತಕ್ಕಂಥದ್ದು, ಅವ್ರಿಗೆ ಬೇಕಾಗಿ ಬೇರೆದೇ ಇಲ್ಲಿ ಬೇಡದೇ ಇರ್ತಕ್ಕಂಥ ವಸ್ತುಗಳನ್ನ ಸಾಮಾನ್ಯ ನನ್ನ ಜಮೀನಲ್ಲಿ ಅಕ್ರಮ ಹಾಕಿದಾರೆ ಸರ್. ಅಷ್ಟೆಲ್ಲ ತುಂಬಾ ದೊಡ್ಡ ಮಟ್ಟವಾಗಿ ಸ್ಫೋಟಕವಾಗಿ ಸ್ಫೋಟ ಮಾಡ್ತಾರೆ ಸರ್. ಆ ಸ್ಫೋಟಗೊಂಡ ಕಲ್ಲುಗಳು ಅಷ್ಟು ಬಂದು ನಮ್ಮ ಜಮೀನಲ್ಲಿ ಬೀಳ್ತಾರೆ ಸರ್. ಪಕ್ಕದಲ್ಲಿ ಇರ್ತಕ್ಕಂಥದ್ದು ಈಗ ಇರ್ತಕ್ಕಂಥದ್ದು ನಿಮ್ದೇ ಜಾಗ ಸರ್. ಆ ಪಕ್ಕದಲ್ಲಿ ಇರ್ತಕ್ಕಂಥ ಈಗ ಇರ್ತಕ್ಕಂಥ ನಮ್ದೇ ಜಮೀನು, ಈ ಜಮೀನಲ್ಲಿ ಬೀಳ್ತಾವ ಸರ್ ಅಕಸ್ಮಾತ್. ಆಮೇಲೆ ಇನ್ನೊಂದ್ ಏನಂದ್ರೆ ಸರ್, ಇಲ್ಲಿ ನಮ್ಮ ಜಮೀನ್ ಪಕ್ಕದಲ್ಲಿ 20 ಎಕರೆ ಗೋಮಾಳ ಇದೆ ಸರ್, ಸರ್ಕಾರಿ ಜಾಗ ಇದೆ ಸರ್. ಆ ಸರ್ಕಾರಿ ಜಾಗದಲ್ಲಿ ಏನ್ ಮಾಡ್ತಾ ಇದಾರೆ, ಬೇರೆಯವರು ಬಂದು ಲೀಸ್ ಅಪ್ಲೈ ಮಾಡ್ತಾ ಇದ್ದಾರೆ ಸರ್. ನಾನು ಈಗಾಗಲೇ ಮಾನ್ಯ ತಹಶೀಲ್ದಾರ್ಗೆ, ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೂ ಸಹ ಹೇಳಿದೀನಿ ಸರ್. ದಯವಿಟ್ಟು ಇಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬೇಡಿ ಸರ್. ನಮ್ಮ ರೈತರಿಗೆ ಇರ್ತಕ್ಕಂಥ ಜಮೀನ ಪಕ್ಕದಲ್ಲಿ ನೀವು ಲೀಸ್ ಕೊಟ್ರೆ ನಮಗೆ ಬಹಳ ತೊಂದರೆ ಆಗ್ತದೆ ಸರ್. ನಾವು ಬೆಳೆ ಬೆಳೆದ ಯಾವ ಬೆಳೆನೂ ನಮಗೆ ಕೈ ಸಿಗ್ತಿಲ್ಲ ಸರ್. ಈಗ ಅಕಾಲಿಕ ಮಳೆ ಸರಿಯಾಗಿಲ್ಲ, 3 ವರ್ಷದಿಂದ ಮಳೆ ಸರಿ ಇಲ್ಲ ಸರ್. ಹಂಗಾಗಿ ನಾವು ಬೆಳೆ ಬಿತ್ತನೆ ಮಾಡಿಲ್ಲ ಸರ್. 3 ವರ್ಷದಿಂದ ಮಳೆ ಇಲ್ಲ. ಏನ್ ಬೆಳೆ ಬೆಳೀತಾ ಇದ್ರಿ? ರಾಗಿ ಆಗ್ತಾ ಇದ್ವಿ, ಮೆಕ್ಕೆಜೋಳ ಆಗ್ತಾ ಇದ್ವಿ ಸರ್. ಈ ವರ್ಷ ಅದಕ್ಕೆ ಹೊಲ ರೆಡಿ ಮಾಡ್ಕೊಂಡು ಹೊಲ ಮಾಡ್ಕೋಣ ಅಂತ ಬಂದ್ರೆ ಎಲ್ಲ ಈ ತರ ಹಾಕಿದಾರೆ ನೋಡಿ ಸರ್. ಈ ತರ ಹಾಕಿರೋದ್ರಿಂದ ನಮಗೆ ಒಳ ಉಳುಮೆ ಮಾಡಕ್ಕೆ ಆಗ್ತಾ ಇಲ್ಲ ಸರ್, ತೊಂದರೆ ಆಗ್ತಾ ಇದೆ ಸರ್. ಅವ್ರ ಸರ್ಕಾರಿ ಜಮೀನು ಪಕ್ಕದಲ್ಲೇ ಇದೆ ಸರ್. ಅಲ್ಲಿ ಅವರು ಇವರು ಬಂದು ಅಕ್ರಮವಾಗಿ ಗಣಿಗಾರಿಕೆ ಮುಂಚೆ ಎಲ್ಲ ಫುಲ್ ಗಣಿಗಾರಿಕೆ ನಡೆದಿದೆ ಸರ್. ಮುಂಚೆ ಎಲ್ಲ ಸುಮಾರು 100-150 ಅಡಿ ಆಳ ಹೊಡೆದಿದ್ದಾರೆ ಸರ್. ಆ ಅಧಿಕಾರಿಗಳಿಗೆ ಎಲ್ಲಿ ನಮ್ದು ಸುಮಾರು ಸರಿ ಹೋಗಿ ಮನವಿ ಮಾಡಿಕೊಟ್ಟಿದ್ದೀನಿ ಸರ್. ಮನವಿ ಪತ್ರಗಳು ಕೊಟ್ಟು ನನಗೆ ಸಾಕಾಗ್ಬಿಟ್ಟಿದೆ ಸರ್. ಸ್ಥಳಕ್ಕೆ ಅವ್ರು ಬಂದಿಲ್ಲ? ಇಲ್ಲ ಸರ್, ಯಾವ ಅಧಿಕಾರಿಗಳು ಇಲ್ಲಿ ಇವತ್ತಿನವರೆಗೂ ಬಂದಿಲ್ಲ ಸರ್. ಮೊನ್ನೆ ವಿಡಿಯೋ ಇವರಿಗೂ ಕೊಟ್ಟಿದ್ದೀನಿ ಸರ್. ಇಲ್ಲಿ ಗ್ರಾಮ ಪಂಚಾಯತ್ ಇರತಕ್ಕಂಥ PDO ಸಾಹೇಬ್ರಿಗೆ ಕೊಟ್ಟಿದ್ದೀನಿ, ಆಮೇಲೆ RI ಸಾಹೇಬ್ರಿಗೆ ಕೊಟ್ಟಿದ್ದೀನಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸಹ ಮನವಿ ಕೊಟ್ಟಿದ್ದೀನಿ ಸರ್. ಯಾರು ಸಹ ಇಲ್ಲಿ ಬಂದು ಇದನ್ನೇ ಕ್ರಮ ಕೈಗೊಳ್ತಾ ಇಲ್ಲ ಸರ್. ವಿಜಯನಗರ ಜಿಲ್ಲೆ ಸರ್, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಉಚ್ಚೈಂದೂರು ಗ್ರಾಮ. ಎಲ್ಲ ಅಧಿಕಾರಿಗಳಿಗೆ ಕೊಟ್ಟರು, ನಿಮ್ಮ ಏನು ಕೆಲಸನೂ ಆಗಿಲ್ಲ ಸರ್. ಸುಮಾರು ನಾನು ಕೊಡ್ತೀನಿ ಸರ್, ಎಲ್ಲ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ನನ್ನ ಹತ್ರ ಪ್ರತಿಗಳಿದೆ ಸರ್. ನಿಮ್ಮ ಕಡೆ ಕೊಡ್ತೀನಿ, ನೀವೇ ನೋಡಿ ಸರ್. ಖಂಡಿತ 2023ರಿಂದ ಈ ಹೋರಾಟ ಮಾಡ್ತಾ ಇದ್ದೀರಾ? 2023ನೇ ಇಸ್ವಿಯಿಂದನೇ ಹೋರಾಟ ಮಾಡ್ತೀವಿ ಸರ್. 3 ವರ್ಷವಾದರೂ ಒಂದು ಬಾರಿಯೂ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿಲ್ಲ? ಸರ್, ಯಾವ ಅಧಿಕಾರಿಗಳು ಸಹ ಬಂದಿಲ್ಲ ಸರ್ ಇಲ್ಲಿ. ಓಕೆ. ಈಗ ಏನು ನಿಮ್ಮ ಹೊಲದಲ್ಲಿ ಇಷ್ಟಕಂಡೆಲ್ಲ ಮಾಡ್ತಾ ಇದ್ದಾರಲ್ಲ, ಈ ಹೊಲದಲ್ಲೇ ರೋಡ್ ಇದ್ದ ಅಂತ ಹೇಳಿದ್ರೆ, ಇದು ನೋಡಿ ಸರ್, ಇಲ್ಲಿ ನೋಡಿ ಸರ್, ನೀವು ಕಣ್ಣಿಗೆ ಕಾಣ್ತಾ ಇರ್ಬೋದು ಸರ್. ಇಲ್ಲಿಂದ ಲಾರಿಗಳು, ಟಿಪ್ಪರ್ಗಳು, ದೊಡ್ಡ ದೊಡ್ಡ ಇಟಾಚಿ ಯಂತ್ರಗಳನ್ನ ಬಳಸಿ ಇಲ್ಲಿ ಬ್ಲಾಸ್ಟಿಂಗ್ ಮಾಡಿ ಡ್ರಿಲ್ಲಿಂಗ್ ಮಾಡ್ತಾರೆ ಸರ್. ಆ ಬರ್ತಕ್ಕಂಥ ಶಬ್ದಕ್ಕೆ ಇಲ್ಲಿ ನಾವು ಏನಾದ್ರು ಬೆಳೆ ಬೆಳಿಲಿಕ್ಕೆ, ಹೊಲ ಹೊಡಿಲಿಕ್ಕೆ ಬಂದ ಟೈಮ್ ಬ್ಲಾಸ್ಟಿಂಗ್ ಮಾಡಿದ್ರೆ ಆ ಕಲ್ಲನ್ನ ನಮ್ ಬಿತ್ತು ಅಂದ್ರೆ ನಾವು ಸ್ಪಾಟ್ ಅಲ್ಲೇ ಡೆತ್ ಆಗ್ತೀವಿ ಸರ್. ಆ ತರ ಫುಲ್ ಅಷ್ಟು ಸ್ಪೀಡ್ ಇರ್ತದೆ ಸರ್ ಫೋರ್ಸ್. ಬ್ಲಾಸ್ಟಿಂಗ್ ಮಾಡೋ ಫೋರ್ಸ್ಗೆ ಆ ಕಲ್ಲು ಫುಲ್ ಮೇಲೆ ಹೋಗ್ತದೆ ಸರ್. ಅದಕ್ಕೆ ತಕ್ಕನಂಗೆ ಸೇಫ್ಟಿ ಯೂಸ್ ಮಾಡ್ತಾರಲ್ಲ ಅವರು, ಯಾಕಂದ್ರೆ ಸೇಫ್ಟಿನ ಯೂಸ್ ಮಾಡ್ತಾ ಇಲ್ಲ ಸರ್. ಯಾವ ಸೇಫ್ಟಿನ ಯೂಸ್ ಮಾಡ್ತಾ ಇಲ್ಲ ಸರ್. ಆ ಕಲ್ಲು ಬಂದು ಏನಾದ್ರು ಬಿತ್ತು ಅಂದ್ರೆ ಆ ಸಮಯದಲ್ಲಿ ನಮ್ಗೆ ಜಮೀನಲ್ಲಿ ಕೆಲಸ ಮಾಡೋ ಟೈಮ್ನಲ್ಲಿ ಏನಾದ್ರು ಬಿತ್ತು ಅಂದ್ರೆ ನಾವು ಅಲ್ಲೇ ಸಾಯ್ಬೇಕಾಗತ್ತೆ ಸರ್. ಆ ತರ ಇದೆ ಸರ್. ನಾವು ವಾಲ್ಮೀಕಿ ಜನಾಂಗಕ್ಕೆ ಸೇರಿದೀವಿ ಅಂತೇಳಿ ನಮ್ಗೆ ಈ ತರ ಬಹಳ ನೋವನ್ನು ಮಾಡ್ತಾ ಇದಾರೆ ಸರ್. ನಮ್ಮ ಸುತ್ತ ಇರ್ತಕ್ಕಂಥ ಎಲ್ಲರೂ ಸಹ ಜನರಲ್ ಕ್ಯಾಟಗರಿ ಇದಾರೆ ಸರ್. ಹಂಗಾಗಿ ಅವರು ಅವ್ರು ಆಡಿದ್ದೇ ಆಟ ಆಗಿದೆ ಸರ್. ಇಲ್ಲಿ ನಾವು ವಾಲ್ಮೀಕಿ ಸಮಾಜದವರು, ನಾವು ನಾಯಕರು ಅಂತಕ್ಕಂಥ ಒಂದು ಸಮಾಜದವರು ಅಂತೇಳಿ ನಮ್ಮನ್ನ
ತುಂಬಾ ತುಳಿಲಿಕ್ಕೆ ನೋಡ್ತಾ ಇದ್ದಾರೆ ಸರ್ ಇಲ್ಲಿ. ಅಂದ್ರೆ ಇಲ್ಲಿ ವಾಲ್ಮೀಕಿ ಸಮಾಜದ ಜನಸಂಖ್ಯೆ ಕಡಿಮೆ ಆಯ್ತಾ? ಜನಸಂಖ್ಯೆ ಕಡಿಮೆ ಇದೆ ಸರ್, ಆದ್ರೆ ಸ್ವಲ್ಪ ಇದೆ ಸರ್. ಉಚ್ಚಂಗಿದೂರದಲ್ಲಿದೆ, ಕಡದೂರದಲ್ಲಿದೆ, ಪಣಿಯಾಪುರದಲ್ಲಿದೆ ಸರ್. ಹ್ಮ್ ಆದ್ರೂ ಸಹ ಕೆಲವೊಂದು ಮುಖಂಡರುಗಳು ಏನ್ ಮಾಡ್ತಾರೆ ಸರ್, ಇವ್ರು ಕೊಡ್ತಕ್ಕಂತ ಪುಡಿಗಾಸಿಗೆ ಆಮಿಷಕ್ಕೆ ಬಲಿಯಾಗಿ ನಮ್ಗೆ ಯಾರು ಸಹ ಬಲ ಕೊಡ್ತಾ ಇಲ್ಲ ಸರ್ ಇಲ್ಲಿ. ಓಕೆ. ಅಲ್ಲ ಈಗ ಸರ್ ಜನ ಬೇಡ ಬಿಟ್ಬಿಡಿ, ಯಾಕಂದ್ರೆ ಇಲ್ಲಿ ಜಾತಿ ಬಂತು ಅಂದ್ರೆ ಜನ ಬೇಡ. ಹಾ ಸರ್. ಅಟ್ಲೀಸ್ಟ್ ನೀವು ಏನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀರಿ, ಆ ಮನವಿಗೆ ಪತ್ರಕ್ಕಾದ್ರೂ ಬೆಲೆ ಬೇಕಲ್ವಾ? ಸರ್ ಹೌದು ಅಧಿಕಾರಿಗಳಂತೂ ಬರಲೇಬೇಕಾ? ಅಧಿಕಾರಿಗಳಿಗೆ ಜಾತಿ ಮುಖ್ಯ ಅಲ್ಲ. ಹೌದು ಸರ್. ಅಧಿಕಾರಿಗಳು ನೀವು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಕ್ಕೆ ಬಂದು ಸ್ಪಂದಿಸಬೇಕಾಗಿರ್ತಕ್ಕಂಥ ಕೆಲಸ. ಇಲ್ಲ ಸರ್ ಇಲ್ಲಿ. ಖಂಡಿತ ನಮ್ಮ DVG ವಾಯ್ಸ್ ಮೂಲಕ ನಿಮಗೆ ಎಷ್ಟು ಬೇಕಷ್ಟು ಅಂದರೆ ನ್ಯಾಯಯುತವಾಗಿ ಏನಿದೆ ನೀವು ಕೇಳ್ತಾ ಇರ್ತಕ್ಕಂಥದ್ದು ಅದಕ್ಕೆ ಸ್ಪಂದಿಸೋ ಕೆಲಸ ಮಾಡ್ತೀವಿ. ಇವಾಗ ಏನಿದು ಇದು ನಿಮ್ಮ ಹೊಲದಲ್ಲೇ ರೋಡ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಜಮೀನು ರೋಡಲ್ಲಿ ನಮ್ಮ ಜಮೀನಲ್ಲಿ ಸರ್ ಇರೋದಷ್ಟು. ಈಗ ಏನು ಇಲ್ಲಿ ನಿಮ್ಮ ಹೊಲದ ಪಕ್ಕದಲ್ಲಿ 20 ಎಕರೆ ಹೌದು ಸರ್. ಏನು ಈ ಸರ್ಕಾರಿ ಜಾಗ, ಇಲ್ಲಿಯವರೆಗೂ ಸರ್ಕಾರಿ ಜಾಗ ಅಂತ ಗೊತ್ತಿದ್ರು ಸಮೇತ ಗೊತ್ತಿದ್ರು ಸಹ ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ್ದಾರೆ ಸರ್ ಹಿಂದೆ. ಅಂದ್ರೆ ಅದು ಪರ್ಮಿಷನ್ ತಗೊಂಡ್ ಮಾಡಿದಾರೋ ಇಲ್ಲ ನಿಮಗೆ ಗೊತ್ತಿಲ್ಲ? ಏನಿಲ್ಲ ಸರ್, ಪರ್ಮಿಷನ್ ಏನಿಲ್ಲ ಸರ್. ಹಾ. ಹಂಗೆ ಇಲ್ಲಿಗಲಾಗೆ ಹೊಡೆದಿರೋದು ಸರ್. ಹ್ಮ್ ತೋರಿಸಿನ ಸರ್, ಸುಮಾರು 100, 150, 200 ಅಡಿ ಡೀಪ್ ಹೊಡೆದಾರೆ ಸರ್ ಆಳ. ಹ್ಮ್ ಅವತ್ತಿನ ಟೈಮಲ್ಲಿ ಯಾರು ಕೇಳರಿಲ್ಲ ಹೇಳಾರಿಲ್ಲ ಸರ್. ನೋಡಿ ಇವಾಗೂ ಸಹ ಕೆಲವರು ಅಲ್ಲಿ ಅರ್ಜಿ ಹಾಕಿದಾರೆ ಸರ್, ಅಂದ್ರೆ ಲೀಸಿಗೆ ಅಪ್ಲಿಕೇಶನ್ ಹಾಕಿದಾರೆ ಸರ್. ದಯವಿಟ್ಟು ನಾವು ಸರ್ಕಾರ ನಿಮ್ಮ ಮೂಲಕ ಬೇಡ್ಕೊಳ್ಳೋದು ಇಷ್ಟೇ ಸರ್, ಯಾರಿಗೂ ಸಹ ಅಲ್ಲಿ ಯಾವುದೇ ಕಾರಣಕ್ಕೂ ಲೀಸ್ ಕೊಡಬಾರ್ದು ಸರ್. ಅವ್ರು ಲೀಸ್ ಕೊಟ್ಟರೆ ಇಲ್ಲಿ ನಮ್ಗೆ ಬಹಳ ತೊಂದರೆ ಆಗ್ತದೆ ಸರ್. ನಮ್ ಬೆಳಕ ತಿನ್ನಕ್ ಆಗಲ್ಲ ಸರ್. ಇದು ಸುಮಾರು 6 ಎಕರೆ 28 ಸೆಂಟ್ ಜಮೀನು ಬರ್ತದೆ ಸರ್ ನಮ್ದು. ನಮ್ ಇದರಲ್ಲಿ 2-3 ಅಣ್ಣ ತಮ್ಮಳು ಇದೀವಿ. ನಮ್ಗೆ ದುಡಿಮೆ ಮಾಡ್ಕೊಂಡು ತಿನ್ನಕ್ ಬಹಳ ತೊಂದರೆ ಆಗತ್ತೆ ಸರ್. ನಮ್ ಪಿತರ ಜಮೀನು ಇರೋದೇ ಇಷ್ಟ ಜಮೀನು ನಮಗೆ. ನಮ್ಮ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ಇಷ್ಟ ಸರ್. ನಮ್ಗೆ ಬೇರೆ ಯಾವ ಜಮೀನು ಇಲ್ಲ ಸರ್. ನಮಗೆ ತುಂಬಾ ತೊಂದರೆ ಆಗ್ತದೆ ಸರ್ ನಮಗೆ. ಸರಿ ಖಂಡಿತ. ಈಗ ಏನ್ ಇಲ್ಲಿ ಈ ನಿಮ್ಮ ಹೊಲದಲ್ಲಿ ಇಲ್ಲ ಅಂತ ನೀವು ಮಾಡ್ತಾ ಇಲ್ವೋ, ಅಥವಾ ನೀವು ಅದು ಮಾಡೋದೇ ಬೇಡ ಅಂತ ಹೇಳಿ ನೀವು ರೈತರ ಕೆಲಸ ಮಾಡ್ತಾ ಇದ್ದೀರೋ? ರೈತರ ಕೆಲಸನ ಮಾಡ್ತಾ ಇದ್ದೀವಿ ಸರ್. ನಮಗೇನಿದೆ ಅವಶ್ಯಕತೆ ಇಲ್ಲ ಸರ್. ನಮಗೆ ಕ್ವಾರಿಗಿರಿ ಏನು ಪರ್ಮಿಷನ್ ಬೇಡ ಸರ್. ನಮಗೆ ನಾವು ಸಾಕು ನೆಮ್ಮದಿ ಜೀವನ ಮಾಡ್ಕೊಂಡು ಹೋದ್ರೆ ಏನು ಅದ್ರಲ್ಲಿ ಬರ್ತಕ್ಕಂಥ ಒಂದು ಸ್ವಲ್ಪ ಕಾಳು ತಗೊಂಡು ಅದನ್ನೇ ನೆಮ್ಮದಿ ಜೀವನ ಮಾಡ್ತೀವಿ ಸರ್ ನಾವು. ಓಕೆ. ನಮ್ಗೆ ಯಾವ ಕ್ವಾರಿಗಿರಿ ಮಾಡೋಂಥ ಅವಶ್ಯಕತೆ ಏನಿಲ್ಲ ಸರ್. ಇರೋದೇ ಎಷ್ಟು ಜಮೀನು ಸರ್, ಇದನ್ನು ಕೊಟ್ಟು ನಾವೇನ್ ಮಾಡೋಣ ಸರ್? ಖಂಡಿತ. ತುಂಬಾ ತೊಂದರೆ ಆಗತ್ತೆ ಸರ್ ನಮ್ಗೆ ಗಾಡ. ಈಗ ನೋಡೋಣ, ಅಲ್ಲಿ ಪಕ್ಕದಲ್ಲಿ ಏನು 20 ಎಕರೆ ಜಾಗ ಇದೆ, ಆ ಜಾಗ ನೋಡೋಣವಾ? ನೋಡೋಣ ಬನ್ನಿ ಸರ್. ಓಕೆ. ಸರ್ಕಾರಿ ಜಾಗವನ್ನು ತೆಗೆದಿರುವ ಭೂಗಳ್ಳರ ಸ್ಟೋರಿಯನ್ನು ಮುಂದಿನ ಭಾಗದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸುವ ಪ್ರಯತ್ನವನ್ನು DVG ವಾಯ್ಸ್ ಮಾಡುತ್ತದೆ. ಏಕೆಂದರೆ ಇದು ನಿಮ್ಮದೇ ಧ್ವನಿ.